दबाया। फिर उन्होंने बोला जो है हमको दे दो नहीं तो मार डालेंगे। इन्होंने हाथ पैर मारे और मेरे को घसीट के उधर ले गए। ये वाली अलमारी उन्होंने ढूंढी, नहीं मिला। मैंने बोला मैं सब दे दूंगी, हमको छोड़ दो। ಬಂಧುಗಳ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ಆರಂಭದಲ್ಲಿ ಒಂದು ವಿಡಿಯೋವನ್ನ ಗಮನಿಸಿದ್ರಲ್ಲ, ಓರ್ವ ಹೆಣ್ಣು ಮಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಅಯ್ಯೋ ನನ್ನ ಗಂಡನನ್ನ ಸಾಯಿಸಿ ಬಿಟ್ರು ಅಂತ ಗೋಳಾಡ್ತಾ ಇದ್ದಾರೆ. ಸುತ್ತಮುತ್ತ ಇದ್ದಂಥವರು ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣಕ್ಕೆ ಯಾರೇ ನೋಡಿದ್ರು ಕೂಡ ಅಯ್ಯೋ ಪಾಪ ಅಂತ ಅನಿಸದೆ ಇರೋದು. ಈಗ ಇನ್ನೊಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಅದೇ ಹೆಂಗಸಿನ ಬೇರೆ ರೂಪ ನಮಗೆ ಕಾಣಿಸ್ತಾ ಇದೆ. केने खबर केने भना बाद में गोता मु गांव वाला ने का गई छे ಬಂಧುಗಳೇ, ಈ ವಿಡಿಯೋವನ್ನ ಗಮನಿಸಿದ್ರಲ್ಲ, ಈ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಗಂಡನಿಗೆ ಯಾಕೋ ಅನುಮಾನ ಬಂದಿರುತ್ತೆ ಹೆಂಡತಿ ಮೇಲೆ. ಹೀಗಾಗಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಹೆಂಡತಿ ಗಂಡನ ಮೇಲೆ ಎರಗಿ ಬಿದ್ದು ಬಿಡ್ತಾಳೆ. ಅಂತಿಮವಾಗಿ ಈ ವಿಚಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡುತ್ತೆ ಅಂದ್ರೆ ಗಂಡನನ್ನೇ ಈ ಭೂಮಿಯಿಂದ ಎಲಿಮಿನೇಟ್ ಮಾಡುವ ಹಂತದವರೆಗೆ. ಏನಿದು ಘಟನೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಸದ್ಯ ಇಡೀ ದೇಶಾದ್ಯಂತ ಬಹಳ ಚರ್ಚೆ ಆಗ್ತಿರುವಂತಹ ಘಟನೆ. ಇತ್ತೀಚಿನ ದಿನಗಳಲ್ಲಂತೂ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ನನಗೆ ಇದನ್ನೆಲ್ಲ ನೋಡಿದಾಗ ಆರಂಭಿಕವಾಗಿ ಅನ್ಸೋದೇನಪ್ಪ ಅಂದ್ರೆ ಇಷ್ಟಕ್ಕೆ ಯಾಕೆ ಮದುವೆ ಆಗಬೇಕು ಅಂತ ಒಂದು, ಮತ್ತೊಂದು ಇಷ್ಟ ಇಲ್ಲ ಅಂತ ಆಗ್ಬಿಟ್ರೆ ಆ ಸಂಬಂಧದಲ್ಲಿ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಆದ್ರೆ ಸೈಲೆಂಟ್ ಆಗಿ ಹೊರಟೋಗ್ಬಿಡಬೇಕು. ಹೆಂಡತಿ ಗಂಡನ ಪ್ರಾಣ ತೆಗೆಯೋದು ಅಥವಾ ಗಂಡ ಹೆಂಡತಿ ಪ್ರಾಣವನ್ನು ತೆಗೆಯೋದು ಆ ಹಕ್ಕನ್ನು ಯಾರು ಕೊಟ್ಟರು ಅನ್ನೋದೇ ಅರ್ಥ ಆಗೋದಿಲ್ಲ. ಜೊತೆಗೆ ಇವರು ವಯಸ್ಸೆಲ್ಲ ಎಷ್ಟು? ಇಲ್ಲಿ ಪ್ರಾಣ ಕಳ್ಕೊಂಡಂಥ ಗಂಡನ ವಯಸ್ಸು 29, ಪ್ರಾಣವನ್ನು ತೆಗೆದಂಥ ಹೆಂಡತಿಯ ವಯಸ್ಸೆಷ್ಟು? ಬರೀ 26ರಿಂದ 27 ಆಸುಪಾಸು. ಆಕೆಯ ಬದುಕು ಸರ್ವನಾಶ. ಈತಂತೂ ಭೂಮಿಯನ್ನು ಬಿಟ್ಟು ಹೊರಟೋಗ್ಬಿಟ್ಟ. ಈಗ ಇರುವಂಥ 2 ಮಕ್ಕಳು ಅನಾಥರಾಗುವಂಥ ಪರಿಸ್ಥಿತಿ. ಏನಿದು ಘಟನೆ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಏನಾಯ್ತು ಅಂದ್ರೆ ಏಪ್ರಿಲ್ 7ನೇ ತಾರೀಕು ರಾತ್ರಿ 1 ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆ ಇಬ್ರು ಒಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಎಂಟ್ರಿ ಕೊಟ್ಟಂಥವರೇ ನಿದ್ರೆ ಮಾಡ್ತಾ ಇದ್ದಂಥ ಈಕೆಯ ಗಂಡ, ಅವರ ಹೆಸರು ದೇವಕೃಷ್ಣ ಪುರೋಹಿತ್ ಅಂತ ಹೇಳಿ, ಅವರು ಮಲ್ಕೊಂಡಿರ್ತಾರೆ. ಅವರನ್ನ ಅತ್ಯಂತ ಭೀಕರವಾಗಿ ಸಾಯಿಸಲಾಗುತ್ತೆ. ಹಾಗೆ ಹೆಂಡತಿ ಪ್ರಿಯಾಂಕಾ ಇರ್ತಾಳಲ್ಲ, ಆರಂಭದಲ್ಲಿ ಕಣ್ಣೀರು ಹಾಕ್ತಾ ಇದ್ಲಲ್ಲ, ಈಕೆಯ ಕೈ ಕಾಲೆಲ್ಲವನ್ನು ಕೂಡ ಕಟ್ಟಿ ಹಾಕಲಾಗಿರುತ್ತೆ. ಅವರಿಬ್ರು ಕೂಡ ಎಸ್ಕೇಪ್ ಆಗಿ ಬಿಡ್ತಾರೆ. ಈಕೆ ಕೈಕಾಲನ್ನು ಕಟ್ಟು ಹಾಕಿದ್ರು. ಈಕೆ ಜೋರಾಗಿ ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ಅಯ್ಯೋ ಹಂಗಾಯ್ತು, ಅಯ್ಯೋ ಹಿಂಗಾಯ್ತು ಎನ್ನುವ ರೀತಿಯಲ್ಲಿ. ಮನೆಯಲ್ಲಿ ಇನ್ನು ಯಾರು ಇದ್ರು ಎಲ್ಲರೂ ಕೂಡ ಜೋರಾಗಿ ಓಡಿ ಬರ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಏನೋ ಆಯ್ತು ಅಂತ ಓಡಿ ಬರ್ತಾರೆ. ನೋಡ್ತಾರೆ ಪ್ರಿಯಾಂಕಳ ಕೈಕಾಲನ್ನು ಕಟ್ಟು ಹಾಕಲಾಗಿತ್ತು. ಗಂಡನನ್ನ ಅಂದ್ರೆ ಆತನ ಶವ ಅಲ್ಲಿ ಇರುತ್ತೆ ಅಥವಾ ಸಾಯಿಸಿದ ರೀತಿಯಲ್ಲಿ ಆತ ಪತಿಯಾಗಿ ಬಿಡ್ತಾನೆ. ಈಕೆ ಏನು ಹೇಳ್ತಾಳೆ ಅಂದ್ರೆ ತಕ್ಷಣಕ್ಕೆ ಯಾರೋ ದರೋಡೆಕೋರರು ಬಂದ್ರು, ನನ್ನ ಕೈಯ ಕಾಲನ್ನು ಕಟ್ಟು ಹಾಕಿಬಿಟ್ರು, ಮನೇಲಿದ್ದಂಥ ಜ್ಯುವೆಲ್ರಿ ಕ್ಯಾಶ್ ಎಲ್ಲವನ್ನೂ ಕೂಡ ಕತ್ಕೊಂಡು ಓಡ್ ಹೋಗಿಬಿಟ್ರು ಅಂತ ಹೇಳಿ ಈಕೆ ಅಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ತಕ್ಷಣಕ್ಕೆ ಎಲ್ರಿಗೂ ಕೂಡ ಸತ್ಯ ಅನ್ಸುತ್ತೆ. ಎಲ್ಲರೂ ಕೂಡ ಮರುಕವನ್ನ ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಪೊಲೀಸರು ಎಂಟ್ರಿ ಕೊಡ್ತಾರೆ. ಪೊಲೀಸರ ಹತ್ರವೂ ಕೂಡ ಆಕೆ ಅದೇ ಕಥೆಯನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ. ಆದರೆ ಪೊಲೀಸರಿಗೆ ಒಂದಷ್ಟು ಕಾರಣಗಳಿಗಾಗಿ ಅನುಮಾನ ಎಲ್ಲವೂ ಕೂಡ ಬಂದು ಬಿಡುತ್ತೆ. ಇದರ ಹಿಂದೆ ಬೇರೆ ಏನೋ ಇದೆ ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಪೊಲೀಸರು ಇಂತಹ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತಾರಲ್ಲ, ಆರಂಭದಲ್ಲಿ ಪೊಲೀಸರಿಗೂ ನಂಬಿಕೆ ಬಂದಿರುತ್ತೆ. ಆದರೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೂ ಕೂಡ ಡೌಟ್ ಬರುತ್ತೆ. ಅದರ ಆಳವನ್ನ ಅವರು ಇಣುಕಿ ನೋಡಿದಾಗ ಅಲ್ಲಿ ಬೇರೆಯದ್ದೇ ಆದಂಥ ಕತೆ ಓಪನ್ ಆಗುತ್ತೆ. ಅದೇನು ಅನ್ನೋದನ್ನ ಗಮನಿಸೋಣ. ಬಂಧುಗಳೇ, ಕೊಲೆಯಾದಂಥ ವ್ಯಕ್ತಿಯ ಹೆಸರು ದೇವಕೃಷ್ಣ ಪುರೋಹಿತ್ ಅಂತ ಹೇಳಿ. ಅವರು ಮಸಾಲೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿ ಚೆನ್ನಾಗಿದ್ದಂತಹ ವ್ಯಕ್ತಿಯೇ. ಒಳ್ಳೆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಅವರ ಪತ್ನಿಯ ಹೆಸರು, ಕೊಲೆ ಮಾಡಿದಂತಹ ಹೆಂಗಸಿನ ಹೆಸರು ಪ್ರಿಯಾಂಕಾ ಅಂತ ಹೇಳಿ. ಆಕೆಗೆ ಹೆಚ್ಚು ಕಡಿಮೆ ಒಂದು 16-17 ವಯಸ್ಸು ಇದ್ದಂಥ ಸಂದರ್ಭದಲ್ಲೇ ಅವರ ಅಪ್ಪ ಅಮ್ಮ ಮದುವೆ ಮಾಡಿಬಿಡ್ತಾರೆ. ಯಾವ ಕಾರಣಕ್ಕಾಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಮ್ಮೊಮ್ಮೆ ಆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಾರಲ್ಲ, ಅಂಥದ್ದೇ ಇಂತಹ ಘಟನೆಗಳಿಗೆ ಕಾರಣ ಆಗಿಬಿಡ್ತವೆ. ಒಟ್ಟಾರೆ ಮದುವೆ ಮಾಡಿಬಿಡ್ತಾರೆ. ಆರಂಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗಿರ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. 2 ಮಕ್ಕಳು ಕೂಡ ಆಗ್ತಾರೆ. ಹೇಗೋ ಬದುಕು ಸಾಕೊಂಡು ಹೋಗ್ತಾ ಇರುತ್ತೆ. ಮಸಾಲೆ ವ್ಯಾಪಾರ ಇರುತ್ತೆ. ಹೆಂಡತಿ ಏನು ಕೆಲಸವನ್ನ ಮಾಡ್ತಿರೋದಿಲ್ಲ. ಆಕೆ ಮನೆಯನ್ನ ನೋಡ್ಕೊಂಡು ಇದ್ದಂಥ ಹೆಣ್ಣು ಮಗಳು ಆಕೆ. ಎಲ್ಲರೂ ಕೂಡ ನೆಮ್ಮದಿಯಾಗಿ ಚೆನ್ನಾಗಿರ್ತಾರೆ. ಯಾವುದೇ ಸಮಸ್ಯೆಯೂ ಕೂಡ ಇರೋದಿಲ್ಲ. ಇದೇ ಸಂದರ್ಭದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗತ್ತೆ. ಆ ಕ್ಯಾರೆಕ್ಟರ್ನ ಹೆಸರು ಕಮಲೇಶ್ ಅಂತ ಹೇಳಿ. ಈ ಕಮಲೇಶ್ ಯಾರು ಅಂದ್ರೆ ದೇವಕೃಷ್ಣ ಪುರೋಹಿತ್ನ ಸ್ನೇಹಿತ. ಕಮಲೇಶ್ ಒಂದು ಡಾಬಾವನ್ನು ನಡೆಸ್ತಾ ಇರ್ತಾನೆ. ಜೊತೆಗೆ ಈ ಮಸಾಲೆ ಪದಾರ್ಥಗಳನ್ನ ಪೂರೈಸುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಈ ದೇವಕೃಷ್ಣ ಪುರೋಹಿತ್ ಮಸಾಲೆ ವ್ಯಾಪಾರ ಮಾಡ್ತಿದ್ದ ಕಾರಣಕ್ಕಾಗಿ, ಈತದನ್ನು ಪೂರೈಸ್ತಿದ್ದ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಸಹಜವಾದಂಥ ಒಂದು ಸ್ನೇಹ ಇರುತ್ತೆ. ಆ ಕಾರಣಕ್ಕಾಗಿ ಕಮಲೇಶ್ ಆಗಾಗ ಮನೆಗೆ ಬರ್ತಾ ಇರ್ತಾನೆ. ಆರಂಭದಲ್ಲಿ ಮನೆಗೆ ಬಂದಾಗ ಪ್ರಿಯಾಂಕಾ ಕಮಲೇಶ್ ನಡುವೆ ಅಂತ ಪರಿಚಯ ಅಂತದೇನು ಕೂಡ ಇರೋದಿಲ್ಲ. ಆದ್ರೆ ಕಮಲೇಶ್ ಮತ್ತೆ ಬರ್ತಿದ್ದ ಕಾರಣಕ್ಕಾಗಿ ಪ್ರಿಯಾಂಕಾಗೂ ಕಮಲೇಶ್ಗೂ ಪರಿಚಯ ಆಗಿದೆ. ಪರಿಚಯ ಸ್ನೇಹಕ್ಕೆ ತಿರುಗಿದೆ. ಅದಾದ ಬಳಿಕ ಪರಸ್ಪರ ಫೋನ್ ನಂಬರ್ ಅನ್ನ ಅವರಿಬ್ರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ.
ಹೀಗಾಗಿ ನಿರಂತರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮಾತಾಡ್ತಾ ಅದು ಯಾವುದೋ ಹಂತಕ್ಕೆ ಹೋಗಿಬಿಟ್ಟಿದೆ. ಕಮಲೇಶ್ ಯಾವಾಗಲೂ ಕೂಡ ಮನೆಗೆ ಬರ್ತಾ ಇದ್ದ, ಕೆಲಸ ಇರಲಿ ಕೆಲಸ ಇರದೇ ಇರಲಿ ಬರ್ತಾ ಇದ್ದ. ಆದರೆ ದೇವಕೃಷ್ಣ ಪುರೋಹಿತ್ಗೆ ಒಂದು ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ. ಯಾಕಂದ್ರೆ ಕಮಲೇಶ್ ನನ್ನ ಸ್ನೇಹಿತ, ಆತ ಇನ್ನೇನೋ ನನಗೆ ಮೋಸ ಮಾಡಬಹುದು ಅಂತ ಆತ ಯಾವತ್ತೂ ಕೂಡ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ, ಅಥವಾ ಸಣ್ಣ ಕಲ್ಪನೆಯೂ ಕೂಡ ಆತನಿಗೆ ಇರಲಿಲ್ಲ. ಮನೆಗೆ ಬರ್ತಾನೆ ಇದ್ದ. ಮನೆಗೆ ಬರ್ತಾ ಇದ್ದ ಹಾಗೆ ಅವರಿಬ್ಬರ ನಡುವೆ ಬೆಳೆಯಬಾರದಂತ ಸಂಬಂಧಗಳೆಲ್ಲವೂ ಕೂಡ ಬೆಳೆಯೋದಕ್ಕೆ ಶುರುವಾಗಿದೆ. ಅದು ಇನ್ನೊಂದು ಹಂತಕ್ಕೆ ಹೋಗಿಬಿಟ್ಟಿದೆ. ಅಂದ್ರೆ ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಹಂತಕ್ಕೆ ಹೋಗಿಬಿಟ್ಟಿದೆ. ಕೊನೆಯದಾಗಿ ಪ್ರಿಯಾಂಕಾ ಒಂದು ಡಿಸಿಷನ್ಗೆ ಬಂದಿದ್ದಾಳೆ. ಏನಂತ, ಗಂಡನಿಗೆ ಡಿವೋರ್ಸ್ ಕೊಡಬೇಕು, ಆತನ ಜೊತೆಗೆ ನಾನು ಆರಾಮಾಗಿದ್ದು ಬಿಡಬೇಕು. ಗಂಡನಿಗೆ ಡಿವೋರ್ಸ್ ಕೊಟ್ಟು ಒಂದಷ್ಟು ಜೀವನಾಂಶ ಅಂತ ಹೇಳಿ ತೆಗೆದುಕೊಂಡು ನಾನು ಕಮಲೇಶ್ ಜೊತೆಗೆ ಎಲ್ಲೋ ಹೋಗಿ ಬದುಕನ್ನು ಸಾಗಿಸಬೇಕು ಎನ್ನುವಂಥ ರೀತಿಯಲ್ಲಿ. ಆಕೆ ಯಾಕೆ ಕಮಲೇಶ್ ಮೇಲೆ ಮೋಹ ಬಂತು, ಗಂಡನ ಮೇಲೆ ಈ ರೀತಿ ಆಯಿತು ಗೊತ್ತಿಲ್ಲ. ಗಂಡ ಅಷ್ಟು ಬೇಗ ಬೋರ್ ಆಗಿಬಿಟ್ನೋ ಅದು ಕೂಡ ಗೊತ್ತಿಲ್ಲ, ಅಥವಾ ಇನ್ನೇನೋ ಗೊತ್ತಿಲ್ಲ. ಯಾಕಂದ್ರೆ ಕಮಲೇಶ್ ತನ್ನ ಗಂಡನಿಗಿಂತ ಭಾರಿ ಶ್ರೀಮಂತ ಏನು ಆಗಿರಲಿಲ್ಲ. ಹಾಗೆ ಕಮಲೇಶ್ ಗಂಡನಿಗಿಂತ ವಯಸ್ಸಿನಲ್ಲೂ ಕೂಡ ಆತ ಜಾಸ್ತಿ ಇದ್ದ. ಆತನ ವಯಸ್ಸು 32-33 ಆಸುಪಾಸಿನಲ್ಲಿ ಇತ್ತು. ಹೀಗಾಗಿ ಯಾವ ಕಾರಣಕ್ಕೆ ಕಮಲೇಶ್ ಮೇಲೆ ಈಕೆಗೆ ಮೋಹ ಶುರುವಾಯಿತು ಏನೋ ಗೊತ್ತಿಲ್ಲ. ಯಾವಾಗ ಕಮಲೇಶ್ ಎಂಟ್ರಿ ಆಯಿತು, ಗಂಡ ಹೆಂಡತಿ ನಡುವೆ ನಿರಂತರವಾಗಿ ಜಗಳ ಆರಂಭ ಆಗಿಬಿಡುತ್ತೆ. ಗಂಡನಿಗೆ ಈಕೆ ಯಾವಾಗಲೂ ಹೇಳ್ತಾ ಇದ್ದಂಥ ವಿಚಾರ ಏನಪ್ಪಾ ಅಂದ್ರೆ, ನಾನು ಐಷಾರಾಮಿ ಲೈಫನ್ನು ಲೀಡ್ ಮಾಡಬೇಕು, ನಾನು ಅದಕ್ಕೆ ಡಿಸರ್ವ್ ಇದ್ದೇನೆ. ನಮ್ಮ ಅಪ್ಪ ಅಮ್ಮನ ಮನೆ ಕಡೆ ಬಹಳ ಚೆನ್ನಾಗಿದ್ರು, ನೀನು ಯಾವುದೋ ಒಂದು ಮಸಾಲೆ ವ್ಯಾಪಾರವನ್ನು ಮಾಡ್ತಾ ಇದೀಯಾ, ನೀನು ಅದರಲ್ಲೇ ಮುಳುಗಿರ್ತೀಯಾ, ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ, ನನಗೆ ಯಾವುದೇ ಐಷಾರಾಮಿ ಬದುಕಿಲ್ಲ, ನಾನು ಸುಮ್ಮನೆ ನಿಮ್ಮ ಮನೇಲಿ ಇದ್ದೀನಿ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಜಗಳ ತೆಗಿತಾ ಇದ್ಲು. ಅಷ್ಟು ಮಾತ್ರ ಅಲ್ಲ, ಈ ದೇವಕೃಷ್ಣ ಪುರೋಹಿತ್ ನೋಡೋದಕ್ಕೆ ಸ್ವಲ್ಪ ಅಂದ್ರೆ ಕಪ್ಪು ವರ್ಣ ಇದ್ದಂಥ ಕಾರಣಕ್ಕಾಗಿ ಯಾವಾಗಲೂ ಕೂಡ ಈಕೆ ನಿಂದಿಸ್ತಾ ಇದ್ಲಂತೆ. ನೋಡು, ನಾನಿಷ್ಟು ಬೆಳ್ಳಗಿದ್ದೇನೆ, ನೀನು ಹೀಗಿದ್ದೀಯಾ, ನಾವಿಬ್ರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಜನ ಆಡ್ಕೊಳ್ತಾರೆ, ನನ್ನನ್ನು ನಗ್ತಾರೆ, ನೀನೆಷ್ಟು ಚೆನ್ನಾಗಿದ್ದೀಯಾ, ನೀನು ಗಂಡನಿಂದ ಆ ಥರ ಇದ್ದಾನೆ, ಹೋಗಿ ಅವನನ್ನು ಕಟ್ಕೊಂಡಿದ್ಯಲ್ಲ, ನೀನು ಆತನಿಗೆ ಡಿಸರ್ವ್ ಅಲ್ಲ, ನೀನು ಇನ್ನು ಒಳ್ಳೆ ಹುಡುಗ ಸಿಗಬೇಕಾಗಿತ್ತು ನಿನಗೆ ಎನ್ನುವಂಥ ರೀತಿಯಲ್ಲಿ ಗಂಡನಿಗೆ ಯಾವಾಗಲೂ ಕೂಡ ನಿಂದಿಸ್ತಿರ್ತಾಳೆ. ಗಂಡ ಹೆಂಡತಿ ನಡುವೆ ನಿರಂತರವಾಗಿ ಜಗಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿತ್ತು. ಇದು ಒಂದು ಕಡೆಯಿಂದ. ಆದರೆ ಈಕೆ ಬರ್ತಾ ಏನಾಗ್ಬಿಟ್ಟಿದ್ಲು ಅಂದ್ರೆ, ಯಾವಾಗ ನೋಡಿದ್ರು ಫೋನ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. ನಿರಂತರವಾಗಿ ಫೋನ್ನಲ್ಲಿ ಆಕೆ ಮಾತಾಡ್ತಾನೆ ಇರ್ತಾ ಇದ್ಲು. ಗಂಡನಿಗೆ ಯಾಕೋ ನಿಧಾನಕ್ಕೆ ಡೌಟ್ ಬರೋದಿಕ್ಕೆ ಶುರುವಾಯಿತು. ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ಲು. ಮದುವೆ ಆಗಿ ಒಂದು 26-27 ವಯಸ್ಸು ಅಂದಾಗ ಎಲ್ಲವನ್ನೂ ಕೂಡ ಕಂಡಾಗ್ಬಿಟ್ಟಿತ್ತು. ಬದುಕು, ಸಂಸಾರ, ಇಬ್ರು ಮಕ್ಕಳು ಎಲ್ಲವನ್ನೂ ಕೂಡ ಕಂಡಾಗ್ಬಿಟ್ಟಿತ್ತು. ಹೀಗಾಗಿ ಆಕೆಗೇನೋ ನಾನು ಬೋರ್ ಆಗಿರಬೇಕು, ಆ ಕಾರಣಕ್ಕಾಗಿ ಜಗಳ ಆಡ್ತಾ ಇರಬೇಕು, ಜೊತೆಗೆ ಇನ್ಯಾರದ್ದು ಜೊತೆಗೆ ಸಂಬಂಧದಲ್ಲಿ ಇರಬೇಕು ಎನ್ನುವಂಥ ರೀತಿಯಲ್ಲಿ. ಪಾಪ ದೇವಕೃಷ್ಣ ಪುರೋಹಿತ್ಗೆ ನನ್ನ ಸ್ನೇಹಿತನ ಜೊತೆಗೆ ಆಕೆ ಸಂಬಂಧದಲ್ಲಿ ಇದ್ದಾಳೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಅಂದ್ರೆ ಯಾರದ್ದು ಜೊತೆಗೆ ಸಂಬಂಧದಲ್ಲಿ ಇದ್ದಾಳೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ರ್ಯಾಶ್ ಆಗಿ ಹೆಂಡತಿಯನ್ನ ಪ್ರಶ್ನೆ ಮಾಡೋದಕ್ಕೆ ದೇವಕೃಷ್ಣ ಪುರೋಹಿತ್ ಶುರು ಮಾಡ್ಕೊಂಡಿರ್ತಾನೆ. ಫೋನನ್ನು ಕಿತ್ಕೊಳ್ಳೋದು, ಫೋನ್ ಚೆಕ್ ಮಾಡೋದಂಥದ್ದೆಲ್ಲವನ್ನು ಕೂಡ ಅವ್ರು ಶುರು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಪ್ರಿಯಾಂಕಾಗೆ ಆತಂಕ ಶುರುವಾಗ್ಬಿಟ್ಟಿದೆ. ಹೀಗೆ ಮುಂದುವರೆದು ಬಿಟ್ರೆ ನಾನು ಸಿಕ್ಕಾಕೊಂಡು ಬಿಡ್ತೇನೆ, ಜೊತೆಗೆ ಕಮಲೇಶ್ ಕೂಡ ಸಿಕ್ಕಾಕೊಂಡು ಬಿಟ್ರೆ ನಮ್ಮ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗಿಬಿಡುತ್ತೆ, ಬೇರೆ ರೀತಿಯಲ್ಲಿ ಸಮಾಜ ನಮ್ಮ ನೋಡೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ, ಇದಕ್ಕೆ ನಾವೇನಾದ್ರೂ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಆಗ ಕಮಲೇಶ್ ಮತ್ತೆ ಪ್ರಿಯಾಂಕಾ ಸೇರಿ ಪ್ಲಾನ್ ಮಾಡಿದ್ದೇನಪ್ಪ ಅಂದ್ರೆ, ನಾವು ಒಬ್ಬನಿಗೆ ಸುಪಾರಿ ಕೊಡೋಣ, ಆತ 1 ಲಕ್ಷ ರೂಪಾಯಿ ಕೊಟ್ರೆ ಕೊಲೆ ಮಾಡ್ತಾನೆ ಎನ್ನುವಂಥ ರೀತಿಯಲ್ಲಿ. ನೋಡಿ, 1 ಲಕ್ಷಕ್ಕೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ತೆಗಿತಾರೆ ಅಂದ್ರೆ ಅವ್ರು ಎಂತಹ ರಾಕ್ಷಸರಿರಬೇಕು ಅನ್ನೋದನ್ನ ಯೋಚನೆ ಮಾಡಿ. ಒಟ್ಟಾರೆ ಆ ರೀತಿಯಾಗಿ ಇವರು ಪ್ಲಾನ್ ಮಾಡ್ತಾರೆ, 1 ಲಕ್ಷ ಕೊಡೋಣ ಅಂತ ಹೇಳಿ. ಹೀಗಾಗಿ ಸುರೇಂದ್ರ ಎನ್ನುವಂಥ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ. ಏಪ್ರಿಲ್ 7ನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ತಾರೆ. ಅವತ್ತು ದೇವಕೃಷ್ಣ ಪುರೋಹಿತ್ ಬಂದು ಪಾಪ ಸಣ್ಣ ಸುಳಿವು ಕೂಡ ಇರಲಿಲ್ಲ, ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಇತ್ತ ಪ್ರಿಯಾಂಕಾ ಏನ್ ಮಾಡ್ತಾಳೆ ಅಂದ್ರೆ, ಮನೆಯ ಮುಂಬದಿಯ ಡೋರನ್ನ ತೆಗೆದಿಟ್ಟು ಈಕೆ ಒಳಗಡೆ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಕಮಲೇಶ್ ಬರ್ತಾನೆ. ಕಮಲೇಶ್ ಜೊತೆಗೆ ಆತನು ಕೂಡ ಬರ್ತಾನೆ. ಯಾರು ಸುರೇಂದ್ರ ಎನ್ನುವಂಥ ಸುಪಾರಿ ಕಿಲ್ಲರ್ ಇದ್ದಲ್ಲ, ಆತನು ಕೂಡ ಬರ್ತಾನೆ. ಒಳಗಡೆ ಬರ್ತಾ ಇದ್ದ ಹಾಗೆ ದೇವಕೃಷ್ಣ ಪುರೋಹಿತ್ ಗಾಢ ನಿದ್ರೆಯಲ್ಲಿದ್ದಂಥ ಕಾರಣಕ್ಕಾಗಿ ತಲೆಗೆ ಚೆನ್ನಾಗಿ ಹೊಡೆದು ಆತನ ಪ್ರಾಣವನ್ನು ತೆಗೆದು ಬಿಡ್ತಾರೆ. ಅದಾದ ಬಳಿಕ ನಾಟಕ ಆಡುವಂಥ ಉದ್ದೇಶದಿಂದ ಪ್ರಿಯಾಂಕಳನ್ನ ಕಟ್ಟದಂಗೆ ಮಾಡಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿಬಿಡ್ತಾರೆ. ಅದಾದ ಬಳಿಕ ಪೊಲೀಸರು ಎಂಟ್ರಿ ಕೊಟ್ಟರು. ನಾನು ಆರಂಭದಲ್ಲಿ ಆ ವಿಚಾರ ಎಲ್ಲವನ್ನು ಕೂಡ ಹೇಳಿದೆ. ಈಗ ಸಿಕ್ಕಿಬಿದ್ದದ್ದು ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಿಯಾಂಕಾ ಚೆನ್ನಾಗಿ ನಾಟಕ ಆಡಿದ್ಲು, ಎಲ್ಲರನ್ನೂ ಕೂಡ ನಂಬಿಸುವಲ್ಲಿ ಆಕೆ ಯಶಸ್ವಿಯಾಗಿ ಬಿಟ್ಲು. ಪೊಲೀಸರಿಗೆ ಫಸ್ಟ್ ಬಂದಂಥ ಡೌಟ್ ಏನಪ್ಪಾ ಅಂದ್ರೆ, ಕಮಲೇಶ್ ಮತ್ತೆ ಇವನಿದ್ದಲ್ಲ ಮತ್ತೊಬ್ಬ ಸುರೇಂದರ್, ಅವರಿಬ್ಬರು ಮನೆ ಒಳಗಡೆ ಬಂದರೂ ಕೂಡ ಯಾರಿಗೂ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅವ್ರ ಮನೆಯಲ್ಲಿ ಒಳ್ಳೆ ನಾಯಿಯನ್ನು ಸಾಕಿದ್ರು. ಆ ನಾಯಿಗಳು ಯಾವಾಗಲೂ ಕೂಡ ಬೊಗಳುತ್ತಾ ಇದ್ರು ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ. ಆದರೆ ಅವತ್ತು ನಾಯಿ ಬೊಗಳಿಲ್ಲ. ಹಾಗಾಗಿ ಪೊಲೀಸರಿಗೆ ಮೊದಲು ಬಂದಂಥ ಡೌಟ್ ಏನಪ್ಪಾ ಅಂದ್ರೆ, ಯಾರೋ ಪರಿಚಿತರೇ ಮನೆ ಒಳಗಡೆ ಬಂದ ರೀತಿಯಲ್ಲಿ ಇದೆ ಅಂತ ಒಂದು ಡೌಟ್ ಬರುತ್ತೆ. ಮತ್ತೊಂದು ಡೌಟ್ ಏನು ಬರುತ್ತೆ ಅಂದ್ರೆ, ಪ್ರಿಯಾಂಕಳನ್ನ ಕಟ್ ಹಾಕಿರ್ತಾರೆ ಹೌದು, ಆದರೆ ಅದು ಫೋರ್ಸ್ಫುಲಿ ಕಟ್ ಹಾಕಿದ ರೀತಿಯಲ್ಲಿ ಇರೋದಿಲ್ಲ, ಹಗ್ಗ ಎಲ್ಲವೂ ಕೂಡ ಸಡಿಲಾಗಿರುತ್ತೆ, ಮೈ ಮೇಲೆ ಗಾಯ ಅಂಥದ್ದೇನು ಕೂಡ ಇರೋದಿಲ್ಲ. ಅದು ಎರಡನೇ ಡೌಟ್ ಬರುತ್ತೆ. ಮತ್ತೊಂದು, ಮನೆಗೆ ಯಾರಾದರೂ ದರೋಡೆ ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಪ್ರಾಣ ತೆಗೆಯುವಂಥ ಉದ್ದೇಶ ಅವ್ರಿಗೆ ಇರೋದಿಲ್ಲ, ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಇವರು ಹೊಡೆದಿದ್ದಂಥ ಇಂಜುರಿ ನೋಡಿದ್ರೆ, ಆತನಿಗೆ ಆದಂಥ ಇಂಜುರಿ ನೋಡ್ತಾ ಇದ್ರೆ ಯಾರೋ ಸಾಯಿಸಲೇಬೇಕು ಅಂತ ಹೊಡೆದ ರೀತಿಯಲ್ಲಿತ್ತು. ಹೀಗಾಗಿ ಇನ್ನೊಂದು ಡೌಟ್ ಬಂದ್ಬಿಡುತ್ತೆ.
ಹಾಗೆ ಇನ್ನೊಂದು ಡೌಟ್ ಏನು ಬರುತ್ತೆ ಅಂದ್ರೆ ಮನೆಯಲ್ಲಿ ಬಂಗಾರ ಎಲ್ಲವೂ ಕೂಡ ಕಳ್ಳತನ ಆಗಿರುತ್ತೆ ಅಂತ ಪ್ರಿಯಾಂಕಾ ಕತೆ ಕಟ್ಟಿರ್ತಾಳಲ್ಲ, ಪೊಲೀಸರು ಡೀಪ್ ಆಗಿ ಸರ್ಚ್ ಮಾಡಿದಾಗ ಆ ಬಂಗಾರವನ್ನ ಇನ್ನೊಂದು ಕಡೆಯಲ್ಲಿ ಬಚ್ಚಿಡಲಾಗಿತ್ತು, ಅದು ಕೂಡ ಸಿಕ್ಬಿಡುತ್ತೆ. ಪೊಲೀಸರಿಗೆ ಡೌಟ್ ಕ್ಲಿಯರ್ ಆಗ್ಬಿಡುತ್ತೆ, ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಹೇಳಿ. ಹೀಗಾಗಿ ಮೊದಲು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಿಯಾಂಕಳ ಫೋನ್ ಅನ್ನು ತೆಗೆದುಕೊಂಡು ಚೆಕ್ ಮಾಡ್ತಾರೆ. ಸಿಂಪಲ್ ಆಗಿ ಪ್ರಿಯಾಂಕಾ ಕಮಲೇಶ್ಗೆ ಫೋನ್ ಮಾಡಿದ್ದು ಗೊತ್ತಾಗುತ್ತೆ. ಕಮಲೇಶ್ ಫೋನ್ ಚೆಕ್ ಮಾಡಿದಾಗ ಸುರೇಂದ್ರಗೆ ಫೋನ್ ಮಾಡಿದ್ದು ಗೊತ್ತಾಗಿರುತ್ತೆ. ಹೀಗಾಗಿ ಮೂವರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿದಾಗ ಪ್ರಿಯಾಂಕಾ ಬರೀ ಕೊಲೆಯಾಗ ಒಂದು 5-6 ಗಂಟೆಯಲ್ಲಿ ಎಲ್ಲವನ್ನು ಕೂಡ ಬಾಯ್ಬಿಟ್ಬಿಡ್ತಾಳೆ. ಆಕೆ ಹೇಳ್ತಾಳೆ, ಆಕೆ ಏನ್ ಪ್ಲಾನ್ ಮಾಡಿದ್ಲು ಅಂದ್ರೆ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರು ಕೂಡ ಸುಪಾರಿ ಕಿಲ್ಲರ್ ಇರ್ತಾನಲ್ಲ ಆತ ಮಾತ್ರ ಸಿಕ್ಕಾಕೊಳ್ತಾನೆ, ನಮ್ಮವರೆಗೆ ಪೊಲೀಸರು ಬರೋದಿಲ್ಲ ಅನ್ನೋದು ಆಕೆ ಯೋಚನೆ. ಪೊಲೀಸರು ಇಷ್ಟು ಡೀಪ್ ಆಗಿ ತನಿಖೆ ಮಾಡ್ತಾರೆ, ಇನ್ನೊಂದು ಮಗದೊಂದು ಯಾವುದು ಕೂಡ ಆಕೆ ತಲೆಯಲ್ಲಿಲ್ಲ. ಸಿಂಪಲ್ ಆಗಿ ಒಂದು ಪ್ಲಾನ್ ಮಾಡಿದ್ದಾರೆ, ಇಷ್ಟು ಮಾಡಿಬಿಟ್ರೆ ನಾವು ಆರಾಮಾಗಿ ಇದ್ದು ಬಿಡಬಹುದು ಎನ್ನುವ ರೀತಿಯಲ್ಲಿ. ಇಷ್ಟು ಬೇಗ ನಾವು ಸಿಕ್ಕಾಕೊಳ್ತೀವಿ ಅನ್ನುವಂಥ ಯೋಚನೆಯೂ ಕೂಡ ಆಕೆಗೆ ಇರಲಿಲ್ಲ. ಅಂತಿಮವಾಗಿ ಆಕೆ ಸಿಕ್ಕಾಕೊಂಡಿದ್ದಾಳೆ. ಈಗ ದೇವಕೃಷ್ಣ ಪುರೋಹಿತ್ ಮನೆಯವರೆಲ್ಲರೂ ಕೂಡ ಬಾಯ್ಬಿಡ್ತಿದ್ದಾರೆ. ಆಕೆ ಯಾವ್ಯಾವ ರೀತಿಯಲ್ಲಿ ಗಂಡನಿಗೆ ಹಿಂಸೆ ಕೊಡ್ತಾ ಇದ್ಲು ಅಥವಾ ಸಾರ್ವಜನಿಕವಾಗಿ ಅವಮಾನ ಮಾಡ್ತಾ ಇದ್ಲು, ಏನು ಕತೆ ಎನ್ನುವಂಥ ರೀತಿಯಲ್ಲಿ ಇದು ಆದಂಥ ಘಟನೆ ಇವತ್ತು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಂಧುಗಳೇ, ಅದೇ ಹೇಳಿದ್ದು ನಾನು ಆರಂಭದಲ್ಲಿ, ಯಾಕೆ ಹಿಂಗೆಲ್ಲ ಇರೋದಾದ್ರೆ ಯಾಕೆ ಮದುವೆ ಆಗ್ತಾರೋ, ಯಾಕೆ ಗಂಡನ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ತಾರೋ, ಬರೀ ಗಂಡ ಅಂತಲ್ಲ, ಬೇರೆ ಬೇರೆ ಕೇಸ್ಗಳಲ್ಲಿ ಹೆಂಡತಿ ಪ್ರಾಣ ತೆಗೆಯುವ ಹಂತಕ್ಕೂ ಕೂಡ ಹೋಗ್ಬಿಡ್ತಾರೆ. ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆದಾಗ ಅದೆಷ್ಟೋ ಮಂದಿ ಮದುವೆ ಸಂಬಂಧ ಅನ್ನೋದ್ರ ಮೇಲೆ ನಂಬಿಕೆನೇ ಕಳ್ಕೊಂಡು ಬಿಡ್ತಾರೆ. ಯಾಕೆ ಮದುವೆ ಆಗಬೇಕು, ಯಾಕೆ ಮದುವೆ ಆಗಿ ಈ ನರಕವನ್ನು ಅನುಭವಿಸಬೇಕು ಎನ್ನುವಂಥ ಕಾರಣಕ್ಕಾಗಿ. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.